ಇವತ್ತು ನಾನು ನೋ ಮೇಕಪ್ ಲುಕ್ಕನ್ನು ಕಾಲೇಜಿಗೆ ಹೋಗೋರು ಹೇಗೆ ಮಾಡ್ಕೋಬೋದು ಸಿಂಪಲ್ಲಾಗಿ, ಅಥವಾ ಸಣ್ಣ ಸಣ್ಣ ಫಂಕ್ಷನ್ಗಳಿಗೆ ತುಂಬ ಮೇಕಪ್ ಮಾಡ್ಕೊಳಕ್ಕೆ ಇಷ್ಟ ಇಲ್ದಿರೋರು ಹೆಂಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಚಳಿಗಾಲ ಬೇರೆ ಇರೋದ್ರಿಂದ ತುಂಬ ಸ್ವಲ್ಪ ಡ್ರೈ ಇರುತ್ತೆ ಸ್ಕಿನ್ನು. ಅವಾಗ ಮೇಕಪ್ ಮಾಡಿಕೊಂಡ್ರೆ ಫುಲ್ಲು ಪ್ಯಾಚಿ ಥರ ಕಾಣಿಸುತ್ತೆ. ಅದೆಲ್ಲ ಇಲ್ಲದೆ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಜಸ್ಟು ಫೇಸ್ ವಾಶ್ ಮಾಡಿಕೊಂಡು ಮುಖ ಕ್ಲೀನ್ ಮಾಡ್ಕೊಬಂದಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ನೆಕ್ಸ್ಟು ಯಾವುದೇ ಮೇಕಪ್ ಅಥವಾ ಯಾವುದೇ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಪ್ರೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ನಿಮ್ಮ ಸ್ಕಿನ್ನನ್ನು ನೀಟಾಗಿ ಪ್ರೈಮ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಫುಲ್ ಪ್ಯಾಚಿ ಕೇಕಿಯಾಗಿ ನಿಮ್ಮ ಸ್ಕಿನ್ ಕಾಣುತ್ತೆ. ಸೊ ಫಾರ್ ದಟ್ ಫಸ್ಟ್ ಏನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಯೂಸ್ ಅಲೋವೆರಾ ಜೆಲ್ಲು. ಯಾವುದೇ ಆದರೂ ಪರವಾಗಿಲ್ಲ, ನಿಮ್ಮ ಸ್ಕಿನ್ನ ಡ್ರೈನೆಸ್ ಮೇಲೆ ಡಿಪೆಂಡಾಗಿ ನೀಟಾಗಿ ನೀವು ಪ್ರೈಮ್ ಮಾಡ್ಕೋಬೇಕು. ಪ್ರೈಮಿಗೆ ಇಂಪಾರ್ಟೆಂಟಾಗಿ ಯೂಸ್ ಮಾಡೋದು, ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅಲೋವೆರಾ ಜೆಲ್ಲು. ಇದು ನೀಟಾಗಿ ಸೆಟ್ ಆದರೆ, ನನಗೆ ಮೇಯ್ನಾಗಿ ಈ ಮೂಗಿನ ಭಾಗದಲ್ಲಿ ಸಿಕ್ಕಾಪಟ್ಟೆ ಡ್ರೈನೆಸ್ ಆಗುತ್ತೆ, ಇಲ್ಲ ಇಂತಲ್ಲಾಗುತ್ತೆ, ಫೋರ್ಹೆಡ್ ಹತ್ರ ಆಗುತ್ತೆ, ಇಲ್ಲ ಈ ಲಿಪ್ಸಿನ ತುದಿನಲ್ಲಾಗುತ್ತೆ. ಅದಕ್ಕೆ ನೀಟಾಗಿ ನಿಮ್ಮ ಸ್ಕಿನ್ನಲ್ಲಿ ಎಲ್ಲಿ ನಿಮ್ಗೆ ಡ್ರೈ ಅನಿಸುತ್ತೋ ಅಲ್ಲಿ ನೀಟಾಗಿ ಪ್ರೈಮ್ ಮಾಡ್ಕೋಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟು. ಪ್ರೈಮಿಂಗೇ ಬೇಸ್ ಯಾವುದಕ್ಕಾದರೂ ಕೂಡ. ನೀವು ಮೇಕಪ್ ಮಾಡ್ಕೊಳ್ಳಿ, ಇಲ್ಲ ನೋ ಮೇಕಪ್ ಲುಕ್ಕಿಗಾದರೂ ಅಷ್ಟೇ, ಸ್ಕಿನ್ ಪ್ರೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ತುಂಬ ಡ್ರೈ ಇರೋ ಸ್ಕಿನ್ ಆಗಿರೋದ್ರಿಂದ, ಅದರಲ್ಲೂ ಚಳಿಗಾಲ ಆಗಿರೋದ್ರಿಂದ ಬರೀ ಅಲೋವೆರಾ ಜೆಲ್ಲು ಹೆಲ್ಪ್ ಆಗೋಲ್ಲ. ಸೊ ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಆದಮೇಲೆ ನೆಕ್ಸ್ಟ್ ಏನು ಅಂತಂದರೆ ಫೌಂಡೇಶನ್ ಏನು ಯೂಸ್ ಮಾಡೋಂಗಿಲ್ಲ. ಫೌಂಡೇಶನ್ ಯೂಸ್ ಮಾಡಿದ್ರೆ ನೋ ಮೇಕಪ್ ಲುಕ್ ಅಂತ ಅನ್ಸ್ಕೊಳ್ಳಲ್ಲ. ಜಸ್ಟು ನೋಡ್ಬೋದು ನೀವು, ನನ್ನ ಐಗೆ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಇದೆ. ಸೊ ಇಲ್ಲೊಂದೇನೋ ಮಾರ್ಕ್ ಇದೆ, ಏನು ಸ್ಕಾರ್ಸ್ ಇದೆ, ಆಮೇಲೆ ಇಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಇದೆ. ಸೊ ನಿಮ್ಗೆ ಯಾವ ಫೇಸಲ್ಲಿ ಯಾವ ಪಾರ್ಟಲ್ಲಿ ಡಾರ್ಕ್ನೆಸ್ ಇದೆ, ಎಲ್ಲಿ ಸ್ಕಾರ್ಸ್ ಇದೆ, ಅದನ್ನು ಕನ್ಸೀಲ್ ಮಾಡ್ಕೋಬೇಕು. ಸೊ ಕನ್ಸೀಲರ್ನು ನಿಮ್ಮ ಸ್ಕಿನ್ ಕಲರಿನ ಶೇಡನ್ನೇ ತೊಗೋಬೇಕು. ಯಾವುದೇ ಕಾರಣಕ್ಕೂ ಲೈಟರ್ ಶೇಡ್ ಆಗಲಿ ಅಥವಾ ಡಾರ್ಕರ್ ಶೇಡ್ ಆಗಿ ತೊಗೋಬೇಡಿ. ಎಕ್ಸಾಕ್ಟಾಗಿ ನಿಮ್ಮ ಸ್ಕಿನ್ ಟೋನಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದೇ ಕನ್ಸೀಲರ್ನ ಯೂಸ್ ಮಾಡಬೇಕು. ನನಗೆ ಮೇಯ್ನಾಗಿ ಐ ಸುತ್ತ ಇರೋದ್ರಿಂದ ಆಮೇಲೆ ಬಾಯಿ ಸುತ್ತ, ಆಮೇಲೆ ಇಲ್ಲೊಂದು ಸ್ಕಾರು, ಎಲ್ಲೆಲ್ಲಿ ಸ್ಕಾರ್ಸ್ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅಲ್ಲಿ ಯು ಕ್ಯಾನ್ ಯೂಸ್ ಡಾರ್ಕ್ ಸರ್ಕಲ್ಸು ಮತ್ತು ಸ್ಕಾರ್ಸ್ ಇರೋಲ್ಲಿ ಯು ಕ್ಯಾನ್ ಯೂಸ್ ಕನ್ಸೀಲರ್. ನಾನು ಜಸ್ಟ್ ಇದನ್ನು ಬೆರಡಲ್ಲೇ ಬ್ಲೆಂಡ್ ಮಾಡ್ಕೋತೀನಿ. ಕನ್ಸೀಲರ್ ಆದಮೇಲೆ ಜಸ್ಟು ಏನಿಲ್ಲ, ಯು ಹ್ಯಾವ್ ಟು ಪ್ಯಾಕ್ ದಟ್ ವಿತ್ ಪೌಡರು. ನೀವು ಪೌಡರ್ನ ಯೂಸ್ ಮಾಡಿ ಅದನ್ನು ಪ್ಯಾಕ್ ಮಾಡಬೇಕು. ಅದರ್ವೈಸ್ ಅದು ಕೇಕಿ ಕಾಣುತ್ತೆ, ಇಲ್ಲ ತುಂಬ ಆಡಾಗಿ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಜಸ್ಟ್ ಟು ಕವರ್ ಐ ಆಮ್ ಯೂಸಿಂಗ್ ಪೌಡರ್. ಕಾಂಪ್ಯಾಕ್ಟನ್ನು ಯೂಸ್ ಮಾಡಿ ಐ ಆಮ್ ಕವರಿಂಗ್ ಇಟ್.
ಕುತ್ತಿಗೆ ಭಾಗಕ್ಕೆ ಕವರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಇಲ್ಲಾಂದರೆ ನಿಮಗೆ ಆ ಡಿಫ್ರೆನ್ಸಸ್ ಗೊತ್ತಾಗ್ಬಿಡುತ್ತೆ. ಇಷ್ಟ ಆದಮೇಲೆ ನೆಕ್ಸ್ಟು ಮೇನ್ ಇದು ಅಂದರೆ ಐಬ್ರೋಸು. ನಂದು ಫುಲ್ ಡಾರ್ಕ್ ಬ್ರೌನ್ ಇಲ್ಲ, ಸೊ ನನ್ನ ಶೇಡ್ ಬಂದು ಡಾರ್ಕ್ ಗ್ರೇ. ಐ ಆಮ್ ಯೂಸಿಂಗ್ ಡಾರ್ಕ್ ಗ್ರೇ. ನೀಟಾಗಿ ಅದನ್ನು ಕವರ್ ಮಾಡ್ಕೋಬೇಕು. ನಿಮ್ಗೆ ಹೈಲೈಟ್ ಆಗೋದೇ ನಾವು ಮೇಕಪ್ ಲುಕ್ಕಲ್ಲಿ ಒಂದು ಡಿಫ್ರೆನ್ಸ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಐಬ್ರೋಸ್ ಮಾಡಿರೋದು ಯಾವುದಕ್ಕೆ. ಐಬ್ರೋ ಪೆನ್ಸಿಲಲ್ಲಿ ಐ ಥಿಂಕ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಓಕೆ, ಇದು ಮಾಡಿದ್ದೀನಿ, ಇದು ಇನ್ನೂ ಮಾಡಿಲ್ಲ. ತುಂಬ ಡಾರ್ಕಾಗಿ ಕೂಡ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಿ ಆಯಿತಾ? ನೆಕ್ಸ್ಟು ಲಾಸ್ಟ್ ಅಂತಂದರೆ ನೆಕ್ಸ್ಟು ಫೈನಲ್ಲಾಗಿ ನಾನು ಯೂಸ್ ಮಾಡ್ತಾ ಇರೋದು ನೋ ಮೇಕಪ್ ಲುಕ್ಕಲ್ಲಿ ಮೇನ್ ಇಂಪಾರ್ಟೆಂಟೇ ಐಸು. ಐಲ್ಯಾಶಸನ್ನು ಹೈಲೈಟ್ ಮಾಡಿದ್ರೆ ಮಾತ್ರ ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತದೆ. ಲಾಸ್ಟಿಗೆ ಏನಪ್ಪ ಅಂತಂದರೆ ಏನೂ ಇಲ್ಲ, ಸಿಂಪಲ್ಲಾಗಿ ನ್ಯೂಡ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಡಾರ್ಕ್ ಶೇಡಿಗೆ ಹೋಗಬೇಡಿ, ಆವಾಗ ತುಂಬ ಓವರ್ ಪವರ್ ಅನಿಸುತ್ತೆ, ಓವರ್ ಮೇಕಪ್ ಮಾಡಿದ್ದಾರೆ ಅಂತ ಫೀಲ್ ಕೊಡುತ್ತೆ. ಬೆಟರ್ ಆಲ್ವೇಸ್ ಗೋ ಫಾರ್ ನೋ ಮೇಕಪ್ ಲುಕ್ಕಲ್ಲಿ ಆಲ್ವೇಸ್ ಗೋ ಫಾರ್ ನ್ಯೂಡ್ ಲಿಪ್ಸ್ಟಿಕ್ಸು. ನ್ಯೂಡ್ ಪೀಚು, ಪಿಂಕು, ನ್ಯೂಡ್ ಕಲರ್ಸಿಗೆ ಹೋಗಿ. ನ್ಯೂಡ್, ಪೀಚು, ಬ್ರೌನು. ನಾನಿವತ್ತು ಪೀಚ್ ಯೂಸ್ ಮಾಡ್ತಾ ಇದ್ದೀನಿ. ಸೆಟ್ ನೀವು ನೋಡ್ಬೋದು, ಸ್ಟಿಲ್ ಹತ್ರದಿಂದ ಬಂದು ನೋಡಿದ್ರೆ ಕಾಸು ಕಾಣುತ್ತೆ. ನೋ ಮೇಕಪ್ ಲುಕ್ಕಿನ ಹೈಲೈಟೇ ಅದು. ನೀವೆಲ್ಲದನ್ನೂ ಕವರ್ ಮಾಡ್ತೀರಾ ಅಂತಂದರೆ ಅದು ನೋ ಮೇಕಪ್ ಲುಕ್ ಆಗಲ್ಲ. ನನ್ನ ಕಣ್ಣು ಚಿಕ್ಕದಿರೋದ್ರಿಂದ ನಾನು ಐಲೈನರ್ನ ಯೂಸ್ ಮಾಡಲ್ಲ. ನಂಗೆ ತುಂಬ ಒಂಥರ ಓವರ್ ಪವರ್ ಅನಿಸುತ್ತೆ, ಅದಕ್ಕೋಸ್ಕರ. ಅದರ್ವೈಸ್ ನಿಮ್ಮ ಫೇಸಿಗೆ ನೀವು ಇಷ್ಟಪಡೋದಾದರೆ ಯು ಕ್ಯಾನ್ ಐಲೈನರ್ ಆಲ್ಸೋ ಯು ಕ್ಯಾನ್ ಯೂಸು. ಫೈನಲ್ಲಾಗಿ ನಾನು ಇಂಪಾರ್ಟೆಂಟಾಗಿ ಥಿಂಗ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ನೋ ಮೇಕಪ್ ಲುಕ್ಕಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರೈಮಿಂಗ್ ಯುವರ್ ಸ್ಕಿನ್ನು. ಯು ಹ್ಯಾವ್ ಟು ಪ್ರೈಮ್ ಯುವರ್ ಸ್ಕಿನ್ ಪ್ರಾಪರ್ಲಿ. ಇಲ್ಲ ಅಂತಂದರೆ ಮತ್ತೆ ಪ್ಯಾಚಿ ಫುಲ್ಲು ಒಂಥರ ಮುಖಕ್ಕೆ ಹೊಡೆದಂಗೆ ಕಾಣಿಸುತ್ತೆ. ಸೊ ಪ್ರೈಮಿಂಗ್ ಈಸ್ ವೆರಿ ವೆರಿ ನೀಟಾಗಿ ಅಲೋವೆರಾ ಜೆಲ್ಲಿಂದ ಪ್ರೈಮ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ನನ್ನು ಪ್ರೈಮ್ ಮಾಡಿಕೊಂಡು ನೆಕ್ಸ್ಟು ಕನ್ಸೀಲರ್ ಏನು ಅಂದರೆ ನೀವು ಯಾವುದೇ ಕಾರಣಕ್ಕೂ ಲೈಟರ್ ಶೇಡ್ ಆಗಲಿ ಅಥವಾ ಡಾರ್ಕರ್ ಶೇಡು ನಿಮ್ಮ ಸ್ಕಿನ್ ಟೋನಿಗೆ ಏನು ಮ್ಯಾಚ್ ಆಗುತ್ತೆ ಅದನ್ನೇ ಯೂಸ್ ಮಾಡಬೇಕು. ಅದರ್ವೈಸ್ ಮತ್ತೆ ಎಲ್ಲ ಆಡಾಗಿ ಕಾಣಿಸುತ್ತೆ. ಅದು ಕನ್ಸೀಲ್ನ ಎಲ್ಲೆಲ್ಲಿ ಮಾಡಬೇಕು, ನನಗೆ ಮೇಯ್ನಾಗಿ ಅಂಡರ್ ಐಸು, ನೋಸ್ ಪಾರ್ಟು, ಲಿಪ್ ಪಾರ್ಟಲ್ಲಿ ಸ್ವಲ್ಪ ಡಾರ್ಕ್ನೆಸ್ಸು ಸ್ಕಾರ್ಸ್ ಇರೋದ್ರಿಂದ ಅಲ್ಲಿ ಮಾತ್ರ ಕನ್ಸೀಲ್ ಮಾಡ್ಕೊಂಡಿದ್ದೀನಿ. ಕೆಲವರಿಗೆ ಇಲ್ಲೆಲ್ಲಾದರೂ ಸ್ಕಾರ್ಸ್ ಇರುತ್ತೆ ಅಥವಾ ಚೀಕ್ಸಲ್ಲಿ ಸ್ಕಾರ್ ಇರುತ್ತೆ. ಸೊ ನಿಮ್ಮ ಸ್ಕಿನ್ನಲ್ಲಿ ಎಲ್ಲಿ ನೀವು ಕನ್ಸೀಲ್ ಮಾಡಬೇಕು ಅಂತ ನೀವು ಕನ್ಸಿಡರ್ ಮಾಡಿಕೊಂಡು ನೀಟಾಗಿ ಕನ್ಸೀಲರ್ನ ಯೂಸ್ ಮಾಡಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕನ್ಸೀಲರ್ನ ಡಾರ್ಕರ್ ಶೇಡ್ ಆಗಲಿ ಲೈಟರ್ ಶೇಡ್ ಆಗಲಿ ನಿಮ್ಮ ಸ್ಕಿನ್ ಟೋನಿಂದ ತಗೋಬಾರ್ದು. ನಿಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋದನ್ನೇ ಎಕ್ಸಾಕ್ಟ್ ಕಲರ್ನೇ ತಗೋಬೇಕು. ನೆಕ್ಸ್ಟ್ ಬಂದು ಹೈಲೈಟ್ ಬಂದು ಐಬ್ರೋಸನ್ನು ನೀಟಾಗಿ ಮಾಡ್ಕೋಬೇಕು. ಐಬ್ರೋ ಪೆನ್ಸಿಲಿಂದ ನೀಟಾಗಿ ಫಿಲ್ಲಪ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನಿಮ್ಮ ಐಬ್ರೋಸ್ಗಿಂತ ತುಂಬ ಡಾರ್ಕಾಗಿ ಮಾಡ್ಕೋಬೇಡಿ. ನಿಮ್ಮ ಐಬ್ರೋಸಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅದನ್ನು ನೀಟಾಗಿ
ನಂದು ಡಾರ್ಕ್ ಗ್ರೇ, ಸೊ ಐ ಯೂಸ್ ಡಾರ್ಕ್ ಗ್ರೇ. ನೀವು ಬ್ಲ್ಯಾಕ್ ಇದೆ, ನಿಮ್ಮ ಐಬ್ರೋಸು ಫುಲ್ ಆಗಿದೆ ಅಂತಂದರೆ ಬ್ಲ್ಯಾಕ್ ಯೂಸ್ ಮಾಡ್ಬೋದು. ಡಾರ್ಕ್ ಗ್ರೇ, ನಾನು ಡಾರ್ಕ್ ಗ್ರೇ ಯೂಸ್ ಮಾಡಿ ಐಬ್ರೋಸನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಐಲ್ಯಾಶಸ್ಸನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೇಕಪ್ಪು ಹೈಲೈಟಾಗಿ ಕಾಣುತ್ತೆ. ಇಲ್ಲಿ ನೋ ಮೇಕಪ್ ಲುಕ್ಕಲ್ಲಿ ನಾವು ಫೌಂಡೇಶನ್ ಏನು ಯೂಸ್ ಮಾಡದೇ ಇರೋದ್ರಿಂದ ಹೈಲೈಟ್ ಮಾಡಬೇಕಾಗಿರೋದೆ ನಾವು ಐಸನ್ನು. ಸೊ ಐಸು ಲಾಸ್ಟ್ ಆ್ಯಂಡ್ ಫಾರ್ಮೋಸ್ಟು ಲಿಪ್ಸು. ಹಿಂಗೆ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ಮೇಕಪ್ಪಿಗೂ ನೋ ಮೇಕಪ್ ಲುಕ್ಕಿಗೂ ನ್ಯಾಚುರಲ್ಲಾಗಿ ಅನಿಸುತ್ತೆ. ಟ್ರೈ ದಿಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.